ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ಪ್ಯೂಪ ಕವನ ಸಂಕಲನದಿಂದ ನಾನು ಓದಿರುವಂತಹ ಕವಿತೆ ಅನುವಾದಕ. ನನಗೊಬ್ಬ ಅನುವಾದಕ ಸಿಕ್ಕಿದ್ದಾನೆ. ನೋವನ್ನು ಖುಷಿ ಅಂತಲೂ, ಅವಸಾನವನ್ನು ಸುಖಾಸನ ಅಂತಲೂ, ಕೊಳೆತನ್ನು ಪರಿಶುದ್ಧ ಅಂತಲೂ ನನಗೆ ಬೇಕೆಂದ ರೀತಿಯಲ್ಲಿ ಎಲ್ಲವನ್ನೂ ಎಲ್ಲ ರೀತಿ ಅನುವಾದ ಮಾಡಿಕೊಡುತ್ತಾನೆ. ಮೊದಲಿಗೆ ನನ್ನ ಹಳೆಯ ನೆನಪನ್ನು ಕೊಟ್ಟು ಅನುವಾದ ಮಾಡು ಎಂದೇ ಮಾಡಿದ. ನಿನ್ನೆ ಮೊನ್ನೆಯ ನಿರಾಸೆ ಕೊಟ್ಟೆ, ಅದನ್ನು ಸೊಗಸಾಗಿ ಮಾಡಿಕೊಟ್ಟ. ಏನು ಕೊಟ್ಟರೂ ಅನುವಾದ ಇಲ್ಲ ವಾದ ಎನ್ನುತ್ತಾನೆ ತಮಾಷೆಗೆ. ಬೆಳಗಿನ ಕೆಲಸ ಮುಗಿಸಿ ಸರಿ ರಾತ್ರಿ ಬರುತ್ತಾನೆ ಮನೆಗೆ. ನಾನು ಅವನಿಗಾಗಿ ಎಚ್ಚರವಿದ್ದು ನಿದ್ದೆಗೆಟ್ಟು ಅನುವಾದ ಮಾಡಿಸಿಕೊಂಡು ಬೆಳಗ್ಗೆ ಚಿಗುರುವ ಮುನ್ನ ಕಳಿಸಿಕೊಡುತ್ತೇನೆ ಅನುವಾದಕನನ್ನು. ಅನುವಾದ ಮಾಡಿ ಮಾಡಿ ಇವನಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ ಎಂದು ಅನಿಸುತ್ತದೆ, ಅಥವಾ ಮೆಲ್ಲಗೆ ಗೊತ್ತಾಗುತ್ತಿದೆ. ನಾನು ಕೆಲವೊಂದು ಹೇಳದೆಯೂ ನನ್ನ ಭಾವ ಭಕ್ತಿಯನ್ನು ಗಮನಿಸಿ ಒಂದಷ್ಟು ಅನುವಾದ ಮಾಡಿಬಿಡುತ್ತಾನೆ. ಅದೆಷ್ಟು ಸರಳ ಭಾಷೆ ಇವನ ಅನುವಾದವೆಂದರೆ, ನನ್ನ ಘನ ಕಣ್ಣೀರನ್ನು ಉರಿದು ಮುಂಬತ್ತಿಯ ಹೆಜ್ಜೆ ಎಂದ ನಾನು ಅವನನ್ನು ತಬ್ಬಿಕೊಂಡು ಭೇಷ್ ಎಂದು ಬಿಟ್ಟೆ. ಸವೆದ ಕಣ್ಣಿನ ನಿರಾಳತೆ ನನ್ನ ಆವರಿಸುವ ಮುನ್ನ ರೆಪ್ಪೆಗೊಂದು ತನ್ನ ಬೆರಳನ್ನು ತಾಗಿಸಿ ಕನಸಿಗೆ ಅನುವಾದ ಮಾಡುವ ಮಾಂತ್ರಿಕ ಇವನು. ಕಾಫಿ ಕುಡಿದು ರಾತ್ರಿ ಪೂರಾ ಜಾಗಾರವಿದ್ದರೂ, ಒಂದು ವಾರ ಇವನ ಜೊತೆಗಿದ್ದರೂ ನನಗಿನ್ನೂ ಆ ಕಸುಬು ಬಂದಿಲ್ಲ. ಬಂದಿದ್ದರೆ ಅವನಿಗೆ 2 ದಿನ ರಜೆ ಕೊಟ್ಟು ಅವನ ನೋವನ್ನು ನಾನು ಅನುವಾದ ಮಾಡುತ್ತಿದ್ದೆ. ಧನ್ಯವಾದಗಳು.